ನಮಸ್ಕಾರ ರೈತ ಬಾಂಧವರೇ. ಇವತ್ತು ಹೇಳೋ ವಿಷಯ, ಕುಂಬಳ ಗಿಡದಲ್ಲಿ ಕುಂಬಳಕಾಯಿ ಅಂದರೆ ಬಿಡ್ತಾಯಿಲ್ಲ, ಚಿಕ್ಕದೆಲ್ಲ ಕೊಳ್ತೋಗ್ತಾ ಇದೆ ಅನ್ನೋರಿಗೆ ಒಂದು ಈ ಮಾಹಿತಿ. ಏನಪ್ಪ ಅಂದರೆ, ಕುಂಬಳ ಗಿಡದಲ್ಲೇ ಒಂದೇ ಗಿಡದಲ್ಲೇ 2 ಥರ ಹೋಗ್ಬಿಡುತ್ತೆ, ಒಂದು ಗಂಡು ಒಂದು ಹೆಣ್ಣು. ಕೆಲವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ಲ. ಅದನ್ನು ಗೊತ್ತಿಲ್ಲದ ಸ್ವಲ್ಪ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಬಂದಿದೆ ನೋಡ್ರಿ, ಇದು ಇಲ್ಲಿದೆ ನೋಡ್ರಿ. ಇದರಲ್ಲಿ ಯಾವುದೇ ಪೀಚು ಥರ ಏನೂ ಇಲ್ಲ. ಇದು ಗಂಡು ಹೂವು ಅಂತ. ಈ ಹೂವು ಏನೋ ಪೀಚ್ ಇಲ್ಲಲ್ಲ, ಅದು ಈ ಹೂವು ಹಿಂಗೆ ಮುರ್ಕೋಬೇಕಿಲ್ಲಿ. ಹಿಂಗೆ ಮುರ್ಕೊಂಡು ಇದು ಓಪನ್ ಮಾಡಿ ಈ ಥರ ಓಪನ್ ಮಾಡ್ಕೋಬೇಕು. ಹೂವು ಓಪನ್ ಮಾಡಿ ಇಲ್ಲಿ ಈ ಥರ ಪೀಚ್ ಬಿಟ್ಟಿರುತ್ತೆ ನೋಡ್ರಿ. ಪೀಚು ಬಿಟ್ಟಿರೋದು ಇದು ಹೆಣ್ಣು ಹೂವು ಅಂತ. ಇದರಲ್ಲಿ ನೋಡ್ರಿ, ಇದು ಈ ಹೂವು ಪೌಡ್ರ್ ಥರ ಇರುತ್ತೆ. ಇದಕ್ಕೆ ಮುಟ್ಟಿಸ್ಬೇಕು. ಇದು ಹೂವು ಇನ್ನೂ ಓಪನ್ ಆಗುತ್ತೆ. ಇದು ಇನ್ನೂ ಸ್ವಲ್ಪ ಜಾಸ್ತಿ ಹೂವು ಓಪನ್ ಆದಾಗ ಅದನ್ನು ಮಾಡಿದರೆ, ನಾನೀಗ ಸುಮ್ಮನೆ ತೋರ್ಸೋಕ್ಕೆ, ಬೇಕಾದ್ರೆ ನೆಕ್ಸ್ಟು ಇನ್ನೊಂದ್ಸಲ ಹೂವು ಅಳ್ಳಿದ ಮೇಲೆ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ಹಂಗೆ ಈ ಹೂವನ್ನು ಆ ಹೂವು ಸ್ವಲ್ಪ ಓಪನ್ ಆದಾಗ ಆ ಹೂವಿಗೆ ಮುಟ್ಟಿಸಿರೆ ಆ ಕಾಯಿ ಕೊಳ್ತೋಗಲ್ಲ, ಆ ಕಾಯಿ ಕಚ್ಚುತ್ತೈತೆ. ಇದೇ ನೋಡ್ರಿ, ಇದು ಗಂಡು ಹೂವು ಅಂತ. ಈಗಾಗಲೇ ಒಂದು ಕಿತ್ತೆ, ಇದರಲ್ಲಿ ಒಂದು ಬಿಟ್ಟಿದೆ. ಹಾಗೆ ಯಾವುದೇ ನೆಕ್ಸ್ಟು ಪೀಚು ಬರೋದು ಅದು ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಈ ಥರ ಏನೇ ಪೀಚ್ ಬರಲ್ಲ. ಇದು ಗಂಡು ಹೂವು. ಹೆಣ್ಣು ಹೂವು ಅಂದರೆ ಅದು ಪೀಚ್ ಕಟ್ತಾ ಇರುತ್ತೆ. ಪೀಚ್ ಈಗ ಇಲ್ಲಿ ಎಕ್ಸಾಂಪಲ್ ಇಲ್ಲೇ ಇದೆ ನೋಡ್ರಿ, ಎರಡೂ ಇಲ್ಲಿ ಇದು ಪೀಚ್ ಕಟ್ತಾ ಇದೆ, ಇದು ಕಟ್ಟಲ್ಲ. ಇದೇ ಥರ ಸಣ್ಣ ಹೂವನ್ನೇ ತೋರಿಸ್ತೀನಿ ನೋಡಿ. ಇದೇನು ಪೀಚ್ ಇಲ್ಲ ಇದ್ರ ಮುಂದೆಗಡೆ, ಅದು ಆ ಗಂಡು ಹೂವು. ಇಲ್ಲಿ ಪೀಚ್ ಕಟ್ತಾ ಇದೆ, ಇದು ಹೆಣ್ಣು ಹೂವು. ನಾನು ಬೇಕಾದ್ರೆ ಇನ್ನೂ 2 ಹೂವು ಓಪನ್ ಆದಮೇಲೆ ಯಾವ ರೀತಿ ಅಂತ ಇನ್ನೊಂದು ಸಲ ತೋರಿಸ್ತೀನಿ ನಾನು ನಿಮಗೆ. ಇದು ಈ ಕುಂಬಳ ಗಿಡದ ಮಾಹಿತಿ. ಕುಂಬಳಕಾಯಿ ಬಿಡ್ತಾ ಇಲ್ಲ, ಕಚ್ತಾ ಇಲ್ಲ ಅಂತಂದರೆ ಇದು ಈ ಥರ ಮಾಡಿದರೆ ಚೆನ್ನಾಗಿ ಕಚ್ಚುತ್ತೆ. ಆ ಪೀಚು ಕೊಳ್ತೋಗಲ್ಲ.